ಸೊ ಇದ್ರೊಳಗಡೆ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ನೀವು ಕೇಳಿರ್ತೀರಾ ಯಾರಾದ್ರೂ, ಇತ್ತಿಗೆ ಏನಂತಾರೆ ಅಂದ್ರೆ ಗಾರ್ಬೇಜ್ ಕಲೆಕ್ಟರ್ ಅಂತಾರೆ. ಗಾರ್ಬೇಜ್ ಕಲೆಕ್ಟರ್ ಅಂದ್ರೆ ನೀವು ಅನ್ಬೋದು ಏನ್ರಿ ಸರ್ ಇದು ಸಾಫ್ಟ್ವೇರ್ ಇಂಡಸ್ಟ್ರಿ ಐತಿ, ಇಲ್ಲೇನ್ ಕಸ ಯಾರು ಕಲೆಕ್ಟ್ ಮಾಡ್ತಿದಾರೆ ಅಂತಂದ. ಗಾರ್ಬೇಜ್ ಕಲೆಕ್ಟರ್ ಅಂತ ಮಾಡಿ ಇದಿರುತ್ತೆ, ರನ್ ಟೈಮ್ ಇರುತ್ತೆ, ರನ್ ಟೈಮ್ ಎನ್ವಿರಾನ್ಮೆಂಟ್ ಅಂತಾರ. ಸೊ ಗಾರ್ಬೇಜ್ ಕಲೆಕ್ಟರ್ ಅಂದ್ರೆ ಏನು? ಕ್ಲೀನಿಂಗ್ ದ ಅನ್ವಾಂಟೆಡ್ ಆಬ್ಜೆಕ್ಟ್ಸ್. ಕರೆಕ್ಟ್. ಸೊ ಸಿ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಹೇಳ್ತೀನಿ ನಿಮ್ಗೆ. ನಾ ವರ್ಕ್ ಮಾಡಿದ್ನಿ ಸಿ ಒಳಗೆ 2005 ಮತ್ತು 6ನೇ ಇಸ್ವಿ ಒಳಗೆ, ಆಯ್ತಾ. ನಮ್ಮ ಕೋಡ್ ಎಲ್ಲ ಎಲ್ಲಿ ರನ್ ಆಗ್ತಿತ್ತು ಅಂದ್ರೆ ಸಣ್ಣ ಫೋನ್ದಾಗ ರನ್ ಆಗ್ತಿತ್ತು. ಅಲ್ಲಿ ಹೆಂಗಂತಂದ್ರೆ ಮೆಮೊರಿ ಅಲೋಕೇಟ್ ನಾವ ಮಾಡ್ಬೇಕು. ಸಿ ಒಳಗೆ ಮೆಲಾಕ್ ಅಂತ ಒಂದು ಫಂಕ್ಷನ್ ಬರುತ್ತೆ, ಡೈನಾಮಿಕ್ ಮೆಮೊರಿ ಅಲೋಕೇಶನ್ಗೆ ಮೆಲಾಕ್ ಅಂತ ಫಂಕ್ಷನ್ ಬರುತ್ತೆ. ಓಕೆ, ಮೆಲಾಕ್ ಅಂತ ಹೇಳಿ ನಾವ ಅಲೋಕೇಟ್ ಮಾಡ್ಬೇಕು. ಅವಾಗ ಅದು ಹೀಪ್ನಾಗ ಸ್ಟೋರ್ ಆಗ್ತಿತ್ತು. ಮುಂದೆ ಅದು ಕೆಲಸ ಮುಗಿದ್ಮ್ಯಾಗ ನಾವ ಫ್ರೀ ಮಾಡ್ಬೇಕು. ಭಾಳ ಮಂದಿ ಪ್ರೋಗ್ರಾಮರ್ಸ್ ಅವ್ರು ಎಷ್ಟೇ ಎಕ್ಸ್ಪೀರಿಯನ್ಸ್ ಇರಲಿ ಏನಾಗ್ತೈತಿ ಮರ್ತು ಬಿಡ್ತಿದ್ರು, ಮರ್ತು ಬಿಟ್ಟು ಅವ್ರು ಫ್ರೀ ಮಾಡ್ತಿರ್ಲಿಲ್ಲ, ಆಯ್ತಾ. ಫ್ರೀ ಮಾಡ್ತಿರ್ಲಿಲ್ಲ, ಅದೇನಾಗೋದು, ಫೋನ್ ಆನ್ ಮಾಡಿದ್ರಿ ಅಂತ ತಿಳ್ಕೊರಿ, ಅದೇನಾಗೋದು ಸ್ಲೋ ಹಾಕೋಂತ ಹೋಗೋದು. ಅಂದ್ರೆ ಒಂದು 15 ದಿನದಾಗ ಅಂದ್ರೆ ಫುಲ್ ಸ್ಲೋ ಆಗಿಬಿಡೋದು. ಎದಕ್ಕೆ ಹೇಳ್ರಿ? ನೀವು ಫೋನ್ ಆನ್ ಇಟ್ರಂದ್ರೆ 15 ದಿನ ಅಂದ್ರೆ ಯೂಸ್ ಎಷ್ಟು ದಿನ ಆನ್ ಇರುತ್ತಲ್ಲ, ರೀಸ್ಟಾರ್ಟ್ ಆಗದೆ ಎಷ್ಟು ದಿನ ಆನ್ ಇರ್ತೈತಲ್ಲ, ಫೋನ್ ಸ್ಲೋ ಆಗ್ಬಿಡ್ತೈತಿ, ಸಾವಕಾಶ ಸ್ಲೋ ಹಾಕೊಂತ ಹೋಗ್ಬಿಡ್ತೈತಿ. ಅದಕ್ಕೆ ಡೇಟಾ ಎಲ್ಲ ಸ್ಟೋರ್ ಮೆಮೊರಿ ಫ್ರೀ ಆಗಿರಲ್ಲ. ಎಕ್ಸಾಕ್ಟ್ಲಿ, ಡೈನಾಮಿಕ್ ಮೆಮೊರಿ ಅಲೋಕೇಶನ್ ಯೂಸ್ ಮಾಡ್ತಿದ್ವಿ. ಸೊ ಅಪ್ಲಿಕೇಶನ್ ಆನ್ ಇರ್ತಿತ್ತು, ನಾವು ರ್ಯಾಮಿಂದ ಅದನ್ನ ಕಿಲ್ ಅಥವಾ ಅದನ್ನ ಕಿಲ್ ಮಾಡ್ತಿರ್ಲಿಲ್ಲ, ಬ್ಯಾಕ್ಗ್ರೌಂಡ್ ಪ್ರಾಸೆಸ್ ರನ್ ಆಗ್ತಿತ್ತು. ಆ ಬ್ಯಾಕ್ಗ್ರೌಂಡ್ ಪ್ರಾಸೆಸ್ನೇ ಮೆಮೊರಿ ಲೀಕ್ ಇತ್ತು. ಮೆಮೊರಿ ಲೀಕ್, ನೀವು ಅಲೋಕೇಟ್ ಮಾಡಿದ್ನ ಫ್ರೀ ಮಾಡಿಲ್ಲ ಅಂತಂದ್ರೆ ಅದಕ್ಕೆ ಏನಂತಾರ, ಮೆಮೊರಿ ಲೀಕ್ ಅಂತಾರ. ಓಕೆ, ಮೆಮೊರಿ ಲೀಕ್ ಇದ್ದಕ್ಕೆ ಏನಾಗ್ತಿತ್ತು, ರ್ಯಾಮ್ ಫುಲ್ ಹಾಕೋಂತ ಹೋಗ್ತಿತ್ತು. ಫೈನಲಿ ಏನಾಗ್ಬಿಡೋದು, ರ್ಯಾಮ್ ಒಳಗೆ ಸ್ವಲ್ಪ ಜಾಗ ಇರೋದು. ಸೊ ಅವಾಗ ಏನೋ ಅಪ್ಲಿಕೇಶನ್ ಲಾಂಚ್ ಮಾಡಿದ್ರು ನಿಮ್ದು ಆಪರೇಟಿಂಗ್ ಸಿಸ್ಟಮ್ ಏನು ಮಾಡೋದು, ಓಕೆ ಇದು ಯಾವ್ದಾರ ಈಗ ಸದ್ಯ ಯಾವ್ದು ಯೂಸ್ ಮಾಡತ್ತಿಲ್ಲಲ್ಲ ಅದನ್ನ ಹಾರ್ಡ್ ಡಿಸ್ಕ್ ರೈಟ್ ಮಾಡಿ ಪರ್ಮನೆಂಟ್ ಇದಕ್ಕೆ ರನ್ ಮಾಡಿ ಅಲ್ಲೊಂದು ಸ್ವಲ್ಪ ರ್ಯಾಮ್ದಾಗ ಜಾಗ ಫ್ರೀ ಮಾಡಕ್ಕೆ ಟ್ರೈ ಮಾಡೋದು. ಬಟ್ ಅದನ್ನ ಮಾಡಕ್ಕೆ ಅದಕ್ಕೆ ಟೈಮ್ ತಗೊಳ್ಳೋದು ಅದು. ಸೊ ಟು ಫೈಂಡ್ ದ್ಯಾಟ್ ಇನ್ ಸಿ ಪ್ರೋಗ್ರಾಮಿಂಗ್ ದೇರ್ ಆರ್ ಅಡಿಷನಲ್ ಲೈಬ್ರರೀಸ್, ಎಲ್ಲಿ ಅಲೋಕೇಟ್ ಮಾಡಿರಿ, ಎಲ್ಲಿ ಫ್ರೀ ಮಾಡಿಲ್ಲ, ಎಷ್ಟು ನೀವು ವೇಸ್ಟ್ ಮಾಡಿರಿ ಅಂತಂದು. ಇದು ಭಾಳ ಹೆಡ್ಡೇಕ್ ಆಗ್ಬಿಡ್ತು ಸಿ ಪ್ರೋಗ್ರಾಮಿಂಗ್ದೊಳಗೆ. ದಿಸ್ ಬಿಕೇಮ್ ಒನ್ ಆಫ್ ದ ಪೇನ್. ಅದಕ್ಕೆ ಹೈ ಲೆವೆಲ್ ಲ್ಯಾಂಗ್ವೇಜಸ್ C#, ಪೈಥಾನ್, ಜಾವಾ ಇವರೆಲ್ಲ ಏನಂದ್ರೆ ಈ ಡೆವಲಪರ್ ನಾವು ನಂಬುದ ಬೇಡ, ಅದ್ರ ಬದ್ಲಿ ನಾವ ಇದನ್ನ ಹ್ಯಾಂಡಲ್ ಮಾಡೋಣ ಅಂತಂದು ದೇ ಕೇಮ್ ಅಪ್ ವಿತ್ ಗಾರ್ಬೇಜ್ ಕಲೆಕ್ಟರ್. ಸೊ ಗಾರ್ಬೇಜ್ ಕಲೆಕ್ಟರ್ ಇಂಟರ್ನಲ್ಲಿ ಏನು ಮಾಡ್ತೈತೆ ಅಂದ್ರೆ, ನೀವು ಅದು ಯಾವ್ದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಿರಲ್ಲ ಆ ಆಬ್ಜೆಕ್ಟ್ನ ಬೇರೆ ಕಡೆ ಕೋಡ್ದಾಗ ಎಲ್ಲರ ರೆಫರೆನ್ಸ್, ಆರ್ ಯು ರೆಫರಿಂಗ್ ದಟ್ ಆಬ್ಜೆಕ್ಟ್ ಅಂತ ಚೆಕ್ ಮಾಡ್ತೈತಿ. ಅದು ಎಲ್ಲೂ ರೆಫರ್ ಆಗತ್ತಿರ್ಲಿಲ್ಲ ಅಂತಂದ್ರೆ ಅವಾಗ ಅದನ್ನ ಫ್ರೀ ಮಾಡ್ತೈತಿ, ತಾನ ಅದನ್ನ ಕ್ಲೀನ್ ಮಾಡ್ತೈತಿ. ಸೊ ಈಗ ಗಾರ್ಬೇಜ್ ಕಲೆಕ್ಟರ್ ಏನ್ ಮಾಡುತ್ತೆ, ಅದನ್ನ ನೀವು ಕಾನ್ಫಿಗರ್ ಮಾಡ್ಬೋದು ಎವ್ರಿ 5 ಸೆಕೆಂಡ್ಗೆ ಅಥವಾ 10 ಸೆಕೆಂಡ್ಗೆ 15 ಸೆಕೆಂಡ್ ನಿಮ್ಗೆ ಯಾವಾಗ ಬೇಕು ಅವಾಗ ರನ್ ಮಾಡಿ, ಇಲ್ಲ ಅಂದ್ರೆ ಅದು ಫುಲ್ ಆದಾಗ. ಸೊ ಏನ್ ಮಾಡ್ತೈತಿ, ಪಿರಿಯಾಡಿಕಲಿ ಅದು ರನ್ ಮಾಡಿ ಯಾವ್ಯಾವ ಆಬ್ಜೆಕ್ಟ್ಸ್ ಅದನ್ನ ಫ್ರೀ ಮಾಡಿಲ್ಲಲ್ಲ ಹೋಗಿ ಅದನ್ನೆಲ್ಲ ಫ್ರೀ ಮಾಡಿಬಿಡ್ತೈತಿ. ಅದು ಮಾಡುವಾಗ ಸಿಸ್ಟಮ್ ಸ್ಲೋ ಆಗ್ತೈತಿ, ಯಾಕಂದ್ರೆ ಅದು ಗಾರ್ಬೇಜ್ ಕಲೆಕ್ಟರ್ ಭಾಳ ಪ್ರೊಸೆಸಿಂಗ್ ಪವರ್ ಯೂಸ್ ಮಾಡ್ತೈತಿ. ಓಕೆ, ಸೊ C# ಹೊಸದಾಗಿ ಬಂತಲ್ಲ, .NET 2 .NET 3 ಬಂದಾಗ ಅದನ್ನ ವೆಬ್ ಸರ್ವಿಸ್ನ ಡಿಪ್ಲಾಯ್ ಮಾಡಿದಾಗ ಏನಾಗ್ತಿತ್ತು ಅಂದ್ರೆ, ಲೋಡ್ ಬರೋದು ಸರ್ವರ್ಗೆ 1 ತಾಸು 2 ತಾಸು ರನ್ ಆಗೋದು, ಸಡನ್ ಆಗಿ ಗಾರ್ಬೇಜ್ ಕಲೆಕ್ಟರ್ ರನ್ ಆಗಕ್ಕೆ ಶುರು ಆದ ತಕ್ಷಣ ಏನಾಗ್ಬಿಡೋದು, ಸರ್ವರ್ ಫುಲ್ ಸ್ಲೋ ಆಗ್ಬಿಡೋದು. ಸ್ಲೋ ಆಗಿ ಮತ್ತೊಂದು ನಿಮಿಷನಾಗ ಮತ್ತೆ ಹೊಳ್ಳಿ ವರ್ಕ್ ಆಗಕ್ಕೆ ಶುರು ಆಗೋದು. ಸೊ .NET ಟೀಮ್ ಡಿಡ್ ಲಾಟ್ ಆಫ್ ಆಪ್ಟಿಮೈಸೇಷನ್ಸ್ ಅದನ್ನೆಲ್ಲ ಹ್ಯಾಂಡಲ್ ಮಾಡಕ್ಕೆ. ಇನಿಷಿಯಲಿ ಎಲ್ಲ ದಿಸ್ ಪ್ರಾಬ್ಲಮ್ ವಾಸ್ ದೇರ್ ಇನ್ ಜಾವಾ ಆಲ್ಸೋ, ಇಟ್ಸ್ ನಾಟ್ ಜಸ್ಟ್ ಸ್ಪೆಸಿಫಿಕ್ ಟು ಇದು. ಸೊ ಬಿಕಾಸ್ ಅಟ್ ದಟ್ ಟೈಮ್ ಇಟ್ ಯೂಸಸ್ ಲಾಟ್ ಆಫ್ CPU ಸೈಕಲ್ಸ್. ಸರ್ ಈ ಗಾರ್ಬೇಜ್ ಕಲೆಕ್ಟರ್ ಇಟ್ಸ್ ಕ್ಲೀನಿಂಗ್ ಅಂಡ್ ಅನ್ರೆಫರೆಬಲ್ ಆಬ್ಜೆಕ್ಟ್ ಅಂತ ಹೇಳಿದ್ವಿ, ಬಟ್ ನಾವು ಈಗ ಇದೆಲ್ಲ ರ್ಯಾಮ್ ಅಲ್ಲಿ ಸ್ಟೋರ್ ಆಗಿರುತ್ತಲ್ಲ, ಸೊ ನಾವು ಆಪ್ ಕಿಲ್ ಮಾಡಿದಾಗ ಅಥವಾ ಆಪ್ ಕ್ಲೋಸ್ ಮಾಡಿದಾಗ ಡೆಫಿನೆಟ್ಲಿ ಅಲ್ಲಿಂದ ಡೇಟಾ ರಿಮೂವ್ ಆಗುತ್ತೆ ಅಲ್ಲ, ಇಂದ ಯಾವ್ದೇ ಇನ್ ರ್ಯಾಮ್ ಅಲ್ಲಿ ಯಾವ್ದೇ ಇದ್ರೂ ಡೇಟಾ ರಿಮೂವ್ ಆಗುತ್ತೆ. ಹಂಗ ಆಗ್ಬೇಕಾದ್ರೆ ಮತ್ತೆ ಯಾಕೆ ಗಾರ್ಬೇಜ್ ಕಲೆಕ್ಟರ್ ಬೇಕು? ಸೊ ಆಲ್ರೆಡಿ ಇಫ್ ಯು ಕಿಲ್ ದ ಆಪ್, all the program whatever it load, it will move out from the RAM, right? So why we want this? ವೆರಿ ಗುಡ್ ಕ್ವೆಶನ್. ಏನ್ ಕೇಳ್ತಿದ್ದಾರೆ ಅವರು, ಏನ್ ಕೇಳ್ತಿದ್ದಾರೆ ಅಂದ್ರೆ, ಅಪ್ಲಿಕೇಶನ್ ಕಿಲ್ ಮಾಡಿದ್ರೆ ಹೆಂಗಿದ್ರು ಫುಲ್ ಸ್ವಚ್ಛ ಆಗ್ಬಿಡುತ್ತೆ, ಫುಲ್ ಕ್ಲೀನ್ ಆಗ್ಬಿಡುತ್ತಲ್ಲ, ವೈ ಯು ನೀಡ್ ಅಂತ. ಆಯ್ತಾ, ಸಿ ಸಮ್ ಆಫ್ ದ ಬ್ಯಾಕ್ ಎಂಡ್ ಸರ್ವಿಸಸ್ ಇರ್ತಾವಲ್ಲ,
ಅದ್ ಹೆಂಗ್ ರನ್ ಆಗ್ತಾವ ಅಂದ್ರೆ ಅವು ಒಟ್ಟ ರೀಸ್ಟಾರ್ಟ್ ಮಾಡಲ್ಲ ಅದನ್ನ ವರ್ಷ ಅಂದ್ರೆ ತಿಂಗಳ ಗಂಟ್ಲೆ. ಒಂದ್ಸರಿ ಸರ್ವಿಸ್ ಅಪ್ ಅಂಡ್ ರನ್ನಿಂಗ್ ಶುರು ಆಯ್ತು, ಅದನ್ನ ನಾವು ರೀಸ್ಟಾರ್ಟ್ ಮಾಡಕ್ಕೆ ಹೋಗಲ್ಲ. ಈಗ ನಿಮ್ಮ ಮೊಬೈಲ್ ಅಪ್ಲಿಕೇಶನ್ ಇದೆಯಲ್ಲ, ನಿಮ್ಮ ಮೊಬೈಲ್ ಅಪ್ಲಿಕೇಶನ್ ನಾವ್ ಏನ್ ಮಾಡ್ತೀವಿ, ಕೆಲಸ ಮುಗಿದ್ಮೇಲೆ ಇದು ಮಾಡ್ತೀವಿ, ಕ್ಲೋಸ್ ಮಾಡ್ತೀವಿ, ಕರೆಕ್ಟಾ? ಹ್ಮ್. ಹಾ. ಬಟ್ ಬ್ಯಾಕ್ ಎಂಡ್ ಸಿಸ್ಟಮ್ ಯಾರು ಕ್ಲೋಸ್ ಮಾಡ್ಬೇಕು? ಬ್ಯಾಕ್ ಎಂಡ್ ಸಿಸ್ಟಮ್ ನಾವು ಯಾರು ಕ್ಲೋಸ್ ಮಾಡಲ್ಲ ಅಲ್ಲ. ಸೊ ಏನಾಗುತ್ತೆ, ಮೆಮರಿ ಲೀಕ್ ಇದ್ರೆ ಸ್ಲೋ ಆಗಿ ಅದು ಮೆಮರಿ ಲೀಕ್ ಜಾಸ್ತಿ ಆಗ್ತಾ 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 ಮೆಮರಿ ಫುಲ್ ಆಗ್ಬಿಡುತ್ತೆ ಸರ್ವರಲ್ಲಿ ಮೆಮರಿ ಫುಲ್ ಆಗ್ಬಿಟ್ಟು ಲಾಸ್ಟಿಗೆ ಕ್ರಾಶ್ ಆಗಕ್ಕೆ ಶುರು ಆಗ್ಬಿಡುತ್ತೆ ಸರ್ವಿಸ್. ಇಟ್ ಸೊ ಕುಡ್ ಬಿ ಯಾವ್ದಾದ್ರು ಎಕ್ಸಾಂಪಲ್ ಕೊಡ್ತೀರಾ? ಬ್ಯಾಕ್ ಅಂಡ್ ಏನ್ ಇಟ್ ಕುಡ್ ಬಿ ಮಂತ್ಸ್, ಇಟ್ ಕುಡ್ ಬಿ ಮಂತ್ಸ್, ಇಟ್ ಕುಡ್ ಬಿ ಡೇಸ್, ಇಟ್ ಕುಡ್ ಬಿ ಇಯರ್ಸ್ ಆಲ್ಸೋ, ಬೇಸ್ಡ್ ಆನ್ ಎಷ್ಟು ಲೀಕ್ ಮಾಡ್ತಿದ್ದೀರಿ ಮೆಮೊರಿ. ಸಾರಿ, ಏನ್ ಕ್ವಶನ್ ಕೇಳಿದ್ರಿ? ಯಾವ್ದಾದ್ರು ಎಕ್ಸಾಂಪಲ್ ಕೊಡೋದು ಬ್ಯಾಕ್ ಅಂಡ್ ಯಾವ್ದು, ಈಗ ಏನಾದ್ರು ಒಂದು ಬ್ಯಾಕ್ ಎಕ್ಸಾಂಪಲ್. ಎಂಡ್ ಈಗ UPI ಇದೆಯಲ್ಲ, ಹಾ. UPI ನೀವು ದುಡ್ಡು ಟ್ರಾನ್ಸ್ಫರ್ ಮಾಡ್ತಿದ್ದೀರಲ್ಲ, ಓಕೆ. ನೀವು ಅಪ್ಲಿಕೇಶನ್ ಅಲ್ಲಿ ಏನಂತೀರಿ, ಓಕೆ ಮಹೇಶ್ ಸರ್ಗೆ ಒಂದು 6,000 ರೂಪಾಯಿ ಟ್ರಾನ್ಸ್ಫರ್ ಮಾಡಿ ಅಂತ ಹಾಕಿದ್ರಿ, ಆಯ್ತಾ? ಸೊ ಏನಾಗುತ್ತೆ ಬ್ಯಾಕ್ ಎಂಡ್ ಅಂದ್ರೆ, ಈಗ ನಿಮ್ದು ಮೊಬೈಲ್ ಅಪ್ಲಿಕೇಶನ್ ಇದು, ನಿಮ್ ಫೋನ್ ಅಲ್ಲಿ ಇದು ಮೊಬೈಲ್ ಅಪ್ಲಿಕೇಶನ್. ನಿಮ್ ಮೊಬೈಲ್ ಅಪ್ಲಿಕೇಶನ್ ಬರೀ ಏನ್ ಹೇಳುತ್ತಂದ್ರೆ, ಪರ್ಸನ್ ಎ ಇದು ಪರ್ಸನ್ 1, ಪರ್ಸನ್ 2ಗೆ 6,000 ರೂಪಾಯಿ ಕೊಡ್ತಿದ್ದಾರೆ, ಇಷ್ಟೇ ಹೇಳುತ್ತೆ ಇದು. ನಿಮ್ ಫೋನ್ ಇಂದ ಡೈರೆಕ್ಟ್ ಟ್ರಾನ್ಸ್ಫರ್ ಆಗಲ್ಲ ಇದು. ಈ ಡೇಟಾ ಮಾಹಿತಿ ಎಲ್ಲಿ ಹೋಗುತ್ತೆ? ಬ್ಯಾಕ್ ಎಂಡ್ ಹೋಗುತ್ತೆ, ಸರ್ವರ್ಗೆ ಹೋಗುತ್ತೆ. ಬ್ಯಾಕ್ ಎಂಡ್ ಡೇಟಾ ಸೆಂಟರ್ UPI ಸರ್ವರ್ ಇದೆಯಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾದ, ಅಲ್ಲಿ ಹೋಗುತ್ತೆ. ಇಲ್ಲಿ ಹೋಗಿ ಇಲ್ಲಿ ಅದು ಚೆಕ್ ಮಾಡುತ್ತೆ, ನಿಮ್ ಬ್ಯಾಲೆನ್ಸ್ ಎಷ್ಟಿದೆ, ಅವ್ರ ಅಕೌಂಟ್ ಕರೆಕ್ಟ್ ಆಗಿದೆನಾ, ಅವ್ರ UPI ID ಕರೆಕ್ಟ್ ಆಗಿದೆನಾ, ಅದೆಲ್ಲ ಚೆಕ್ ಮಾಡುತ್ತೆ. ಅದೆಲ್ಲ ಚೆಕ್ ಮಾಡಿ ನಿಮ್ಮ ಅಕೌಂಟಿಂದ ನನ್ನ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿ ವಾಪಸ್ ಇಲ್ಲಿ ಸಕ್ಸಸ್ ಆಯಿತು ಓಕೆ ಅಂತ ಹೇಳುತ್ತೆ. ಫೇಲ್ ಆದರೆ ಫೇಲ್ ಆಯಿತು, ಆ ಅಕೌಂಟ್ ವ್ಯಾಲಿಡ್ ಇಲ್ಲ, ನಿಮ್ಮ ಹತ್ರ ಬ್ಯಾಲೆನ್ಸ್ ಇಲ್ಲ, ಅಥವಾ ಅವ್ರ ಬ್ಯಾಂಕ್ ಸರ್ವರ್ ಡೌನ್ ಆಗಿದೆ ಅಂತ ಎರರ್ ಕೊಡುತ್ತೆ, ರೈಟ್? ಸೊ ದಿಸ್ ಸರ್ವಿಸ್ ಇಟ್ ರನ್ಸ್ 24/7. ಇದಕ್ಕೇನು ಸರ್ವರ್ ಅಲ್ಲಿ ರನ್ ಆಗುತ್ತೆ ಬ್ಯಾಕ್ ಎಂಡ್, ಅದಕ್ಕೆ ಯಾರು ಅದನ್ನ ಕುಂತಲ್ಲಿ ಮಾನಿಟರ್ ಮಾಡಲ್ಲ. ಇಟ್ ಇಸ್ ರನ್ನಿಂಗ್ ಅಂದ್ರೆ ಮನುಷ್ಯರು ಯಾರು ಕೂತ್ಬಿಟ್ಟು ಆ ಕಂಪ್ಯೂಟರ್ ಆಪರೇಟ್ ಮಾಡಲ್ಲ, ಬರೀ CPU ಬಾಕ್ಸ್ ಮಾತ್ರ ಇರುತ್ತೆ. ಅದು ಬಾಕ್ಸು ಇರಲ್ಲ, ರ್ಯಾಕ್ ತರ ಇರುತ್ತೆ. ಡೇಟಾ ಸೆಂಟರ್ ನೋಡಿದೀರಾ ಯಾರಾದ್ರೂ ಹೆಂಗಿರುತ್ತೆ ಅಂತ? ಇಮೇಜಸ್ ನಾನು ನೋಡಿದ್ದೀನಿ ಸರ್. ನೋಡಿಲ್ಲ? ನಾನು ನೋಡಿದ್ದೀನಿ ಸರ್, ವರ್ಕ್ ಮಾಡ್ತಿದ್ದೀನಿ. ಡೇಟಾ ಸೆಂಟರ್ ನೋಡಿರಿ ಇಲ್ಲ? ನೋಡಿದೀನಿ. ಹಾ. Sir, ಸೊ good morning. ಡೇಟಾ ಸೆಂಟರ್ ನೋಡಿಲ್ಲ ಅಂದ್ರೆ ತೋರಿಸ್ತೀನಿ ನಾನು ನಿಮಗ. ಡೇಟಾ ಸೆಂಟರ್ ನಿಮ್ಗೊಂದು ಯಾವ್ದಾರ ವಿಡಿಯೋ ಓಪನ್ ಮಾಡಿ ತೋರಿಸ್ತೀನಿ ತಡೀರಿ. ಹಲೋ ಸರ್, ಕೇಳಿಸ್ತಾ ಇದೆ? ಹಾ ಕೇಳಿಸ್ತಾ ಇದೆ, ಹೇಳಿ. ಸರ್ ನಾಯಕ್ ಸ್ಪೀಕಿಂಗ್. ನಾಯಕ್ ಹೇಳಿ. ಸರ್ ನಾನು ನೋಡಿದ್ದೀನಿ ಸರ್, ನನ್ನ ಹೋಟ್ಲ್ ಇಂಡಸ್ಟ್ರಿಯಲ್ಲಿ IT ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ತೀನಿ ಸರ್. ಹಾ, ಹತ್ರ ಇದೆ ಸರ್ವರ್ ಇದೆ ಸರ್. ಎಷ್ಟು ಸರ್ವರ್ ಅದಾವ ನಿಮ್ ಡೇಟಾ ಸೆಂಟರ್ನಾಗ? ಸೊ ಡಿಪೆಂಡ್ಸ್ ಆನ್ ಇದ್ರ ಮೇಲೆ ಸರ್. ನಮ್ ಸದ್ಯ ಒಂದೇ ಸರ್ವರ್ ಇರೋದು. ನಿಮ್ದು ಒಂದ ಇತ್ತಂದ್ರೆ ಅದಕ್ಕೆ ನಾವು ಡೇಟಾ ಸೆಂಟರ್ ಅನ್ನಲ್ಲ ನಾಯಕ್ ಅವ್ರು, ಅದಕ್ಕೆ ಲ್ಯಾಬ್ ಅಂತೀವಿ ನಾವು. ಸರ್ವರ್ ರೂಮ್ ಸರ್ ನಮ್ದು. ಹಾ, ಸರ್ವರ್ ರೂಮ್ ಅಂತೀವಿ ಅದಕ್ಕೆ. ಹಾ. ಡೇಟಾ ಸೆಂಟರ್ ಅಂದ್ರೆ ಏನು, ನೂರಾರಲ್ಲ ಸಾವಿರಾರು ಇರ್ತಾವ ಅಲ್ಲಿ ಡೇಟಾ ಸೆಂಟರ್ನಾಗ, ಆಯ್ತಾ? ಸರ್ ಗೂಗಲ್ ವಿಡಿಯೋ ನೋಡಿದ್ದೀನಿ ಸರ್ ನಾನು. ನೋಡಿರಲ್ಲ? ಹಾ, ನೋಡಿದ್ದೀನಿ. ಒಂದ್ ಸೆಕೆಂಡ್, ಒಂದು ಇಂಟರ್ನೆಟ್ ತೋರಿಸ್ತೀನಿ ತಡೀರಿ, ಯಾಕಂದ್ರೆ ನಿಮ್ಗೆ ಇದು ಕಾನ್ಸೆಪ್ಟ್ ಫುಲ್ ಅರ್ಥ ಆಗ್ಬಿಡುತ್ತೆ ಅವಾಗ. ಸರ್ ಅದೇ ನೀವು ಬ್ಯಾಕ್ ಗ್ರೌಂಡ್ ಅಂದ್ರಲ್ಲ, ಸೊ ಆ ಸರ್ವರ್ ಅಲ್ಲಿ ಮೇ ಬಿ ದೇರ್ ಇಸ್ ಎ ರಿಕ್ವೈರ್ಡ್ ಅಲ್ಲಿ ಏನು ಗಾರ್ಬೇಜ್ ಕಲೆಕ್ಟರ್ ಬೇಕಾಗಿತ್ತು. ಬಟ್ ನಮ್ಮ ಫೋನ್ ಅಲ್ಲಿ ಮೆಮೊರಿ ಫ್ರೀ ಆಗುತ್ತಲ್ಲ, ನಮ್ಮ ಫೋನ್ ಅಲ್ಲಿ ಅದರಲ್ಲಿ ಹೆಂಗಿದ್ರು ನಮ್ಮ ಫೋನ್ ಅಲ್ಲಿ ರನ್ ಆಗ್ತಿರಲ್ಲ, ಸೊ ಅಲ್ಲಿ ನನಗೆ ಕನ್ಫ್ಯೂಷನ್. ಈಗ ನಮ್ಮ ಫೋನ್ ಅಲ್ಲಿ ಅದಕ್ಕೂ ಬರ್ತೀನಿ ನಾನು, ಐ ವಿಲ್ ಕಮ್ ದೇರ್ ಆಸ್ ವೆಲ್. ದಟ್ ಈಸ್ ಆಲ್ಸೋ ನಾಟ್ ಇದು ಸರ್ ಆಪ್ಟಿಮೈಸರ್ ಅಂತ ಇರುತ್ತಲ್ಲ ಸರ್, ಅದು ಸೇಮ್ ಆಸ್ ಗಾರ್ಬೇಜ್ ಕಲೆಕ್ಟರ್ ಕ್ಲಿಯರ್ ಸರ್ ಫೋನ್ ಅಲ್ಲಿ. ಈ ತರ ಇರುತ್ತೆ, ಬರೀ ಈ ತರ ರ್ಯಾಕ್ ಇರುತ್ತೆ. ಇದು ಮೈಕ್ರೋಸಾಫ್ಟ್ ಡೇಟಾ ಸೆಂಟರ್, ಓಕೆ? ಸೊ ಇದಕ್ಕೆಲ್ಲ ಹೆಂಗಂತಂದ್ರೆ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡೋದು, ಅನ್ಇನ್ಸ್ಟಾಲ್ ಮಾಡೋದು ಎಲ್ಲ ಇನ್ನೊಂದು ಸಾಫ್ಟ್ವೇರ್ ಥ್ರೂನ ಮಾಡ್ತಾರೆ, ರಿಮೋಟ್ಲಿನ ಮಾಡ್ತಾರೆ, ಓಕೆ? ಆಮೇಲೆ ಅದೇನಾರ ಹಾರ್ಡ್ ಡಿಸ್ಕ್ ಅದು ಫೇಲ್ ಆಯ್ತಂದ್ರೆ ಆಟೋಮೆಟಿಕ್ಲಿ ಅದನ್ನ ಸಪ್ರೇಟ್ ಔಟ್ ಮಾಡಿರುತ್ತೆ. ಆಮೇಲೆ ಹೋಗಿ ಒಬ್ರು ಏನ್ ಮಾಡ್ತಾರೆ, ಬೆಳಿಗ್ಗೆ ಹೋಗಿ ಹಾರ್ಡ್ ಡಿಸ್ಕ್ ಅದನ್ನೆಲ್ಲ ಚೇಂಜ್ ಮಾಡ್ತಾರೆ, ಅಥವಾ ಏನ್ ಫೇಲ್ ಆಗಿರ್ತೈತೆ ಹಾರ್ಡ್ವೇರ್ ಅದನ್ನ ಚೇಂಜ್ ಮಾಡ್ತಾರೆ, ಓಕೆ? ಸೊ ಇಲ್ಲಿ ಇದ್ದಾಗ ಏನಾಗುತ್ತೆ, ಆ ಮೆಮೊರಿ ಲೀಕ್ ಇತ್ತಂದ್ರೆ ಅದು ಮೆಮೊರಿ ಫುಲ್ ಹಾಕೊಂತ ಹೋಗಿ ಲಾಸ್ಟ್ಗೆ ನಿಮ್ ಸರ್ವಿಸ್ ಕ್ರಾಶ್ ಆಗಕ್ಕೆ ಶುರು ಆಗ್ಬಿಡುತ್ತೆ ಅಲ್ಲಿ. ಯಾಕಂದ್ರೆ ರ್ಯಾಮ್ ಅದಕ್ಕೆ ಮೆಮೊರಿ ಅಲೋಕೇಟ್ ಮಾಡಕ್ ನೋಡ್ತೈತಿ, ಮೆಮೊರಿನ ಸಿಗಂಗಿಲ್ಲ ಅದಕ್ಕೆ ಅಲ್ಲಿ, ಓಕೆ? ನಾವು ಇನ್ನೊಂದು ಕ್ವಶನ್ ಏನ್ ಕೇಳಿದ್ರು,
ಸರ್ ಹಂಗಿದ್ರೆ ನಮ್ಮ ಮೊಬೈಲ್ಗೆ ಬೇಡವಾ ಇದು ಅಂತ. ಮೊಬೈಲ್ದಾಗು ನೋಡ್ರಿ, ನೀವು ಎಷ್ಟು ನಿಮ್ಮ ಆ್ಯಪ್ಸ್ ಇರ್ತಾವಲ್ಲ, ಕೆಲವೊಂದ್ಸರಿ ನೀವು ಅದು ಆ್ಯಪ್ಸ್ ಕ್ಲೋಸ್ ಮಾಡಂಗಿಲ್ಲ, ಹಂಗೆ ರನ್ ಮಾಡ್ತಿರ್ತೀವಿ. ಈಗ ಉದಾಹರಣೆಗೆ ಲ್ಯಾಪ್ಟಾಪ್ ಇರ್ತೈತಲ್ಲ, ನಿಮ್ಮ ಲ್ಯಾಪ್ಟಾಪ್ನ್ಯಾಗ ಟೀಮ್ಸ್ ರನ್ ಆಗ್ತಿದೆ. ಆ ಟೀಮ್ಸ್ ನೀವು ಕ್ಲೋಸ ಮಾಡಲ್ಲ, ಅದು ಬ್ಯಾಕ್ಗ್ರೌಂಡ್ದಾಗ ರನ್ ಆಗತ್ತಿರ್ತೈತಿ. ಹಂಗೆ ನೀವು ಸುಮಾರು ಜನ ಶಟ್ ಡೌನ್ ಮಾಡಲ್ಲ ಲ್ಯಾಪ್ಟಾಪ್, ಬರೀ ಏನು ಮಾಡ್ಬಿಡ್ತೀವಿ ನಾವು, ಅದು ಮ್ಯಾಲಿಂದ ಇದನ್ನ ಹಾಕ್ಬಿಡ್ತೀವಿ, ಏನೋ ಸ್ಕ್ರೀನ್ ಕ್ಲೋಸ್ ಮಾಡ್ತೀವಿ. ಅವಾಗ ಅದು ಆಪರೇಟಿಂಗ್ ಸಿಸ್ಟಮ್ ಫುಲ್ಲಿ ಶಟ್ ಡೌನ್ ಆಗಿರಲ್ಲ. ಮತ್ತು ನೀವು ಓಪನ್ ಮಾಡಿದಾಗ ವಿತಿನ್ ಫ್ಯೂ ಸೆಕೆಂಡ್ ಬೂಟ್ ಆಗುತ್ತೆ. ಅದು ಹೆಂಗೆ ಸಾಧ್ಯ ಐತೆ ಅಂದ್ರೆ ಅದೇನು ಸ್ಟೇಟ್ ಇರ್ತೈತಿಲ್ಲ ರ್ಯಾಮ್ದು, ಅದನ್ನು ಸೇವ್ ಮಾಡ್ಕೊಂಡಿರ್ತೈತಿ. ಸೊ ಪ್ರಾಸೆಸ್ ಸ್ಟೇಟ್ ವಿಲ್ ಬಿ ಮೇಂಟೈನ್ಡ್. ಅವಾಗ ಏನಾಗುತ್ತೆ, ಅವಾಗ ಈ ಥರ ಆಗುತ್ತೆ. ಓಕೆ, ಸೊ ನೋಡಿದ್ರಲ್ಲ ಡೇಟಾ ಸೆಂಟರ್ ಎಲ್ಲರೂ ಈ ಥರ ಇರುತ್ತೆ, ಈ ಥರ ರ್ಯಾಕ್ಸ್ ಥರ ಇರುತ್ತೆ. ಸೊ ನಿಮ್ಮದು ಮೊಬೈಲ್ ಆ್ಯಪ್ ಇತ್ತು ಅಥವಾ ಡೆಸ್ಕ್ಟಾಪ್ ಆ್ಯಪ್ ಇತ್ತು. ಈಗ ಸೇ ಫಾರ್ ಎಕ್ಸಾಂಪಲ್ ನಿಮ್ಮ ಲ್ಯಾಪ್ಟಾಪ್ನ್ಯಾಗ ಟೀಮ್ಸ್ ಆ್ಯಪ್ ರನ್ ಆಗತೈತಿ. ಆ ಟೀಮ್ಸ್ ಆ್ಯಪ್ನ್ಯಾಗ ಅಥವಾ ಯಾವ್ದಾರ ಒಂದು ಆ್ಯಪ್ನ್ಯಾಗ ಮೆಮೊರಿ ಲೀಕ್ ಐತಂದ್ರೆ ನೀವು ನಿಮ್ಮ ಲ್ಯಾಪ್ಟಾಪ್ ರೀಸ್ಟಾರ್ಟ್ ಮಾಡಿಲ್ಲ ಅಥವಾ ನೀವು ಅಪ್ಲಿಕೇಶನ್ ಕ್ಲೋಸ್ ಮಾಡಿಲ್ಲ. ಇನ್ನೊಂದು ಏನಾಗ್ತೈತಿ, ಈಗ ಕೆಲವೊಂದು ಅಪ್ಲಿಕೇಶನ್ ಹೆಂಗದ ಅಂದ್ರೆ ಅದನ್ನ ಕ್ಲೋಸ್ ಮಾಡಿದ್ರು ಬ್ಯಾಕ್ಗ್ರೌಂಡ್ದಾಗ ರನ್ ಆಗ್ತಿರ್ತಾವ. ಕರೆಕ್ಟ್, ಯಾಕಂದ್ರೆ ಅದ್ರ ಥ್ರೂ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಕಾಲ್ಸ್ ಬರ್ತಾವ. ಸೊ ಅಲ್ಲಿ ಮೆಮೊರಿ ಲೀಕ್ ಇತ್ತಂದ್ರೆ ಅದು ಸ್ಲೋಲಿ ನಿಮ್ಮ ಲ್ಯಾಪ್ಟಾಪ್ ಏನಾಗುತ್ತೆ, ಸ್ಲೋ ಆಗುತ್ತೆ. ಎಷ್ಟೋ ಸರಿ ನೋಡ್ರಿ, ಲ್ಯಾಪ್ಟಾಪ್ ಸ್ಲೋ ಆಗೈತೆ ಅಂದ್ರೆ ಏನಂತಾರ, PC ಸ್ಲೋ ಆಗೈತೆ ಅಂದ್ರೆ ರೀಸ್ಟಾರ್ಟ್ ಮಾಡಂತಾರ. ಹ್ಯಾವ್ ಯು ಹರ್ಡ್ ದಟ್? Yes, sir. Yes, sir. ಎದಕ್ಕಂದ್ರೆ ಅದು ಏನಾದ್ರೆ ಡಿಲೀಟ್ ಮಾಡಕ್ಕೆ ಹೇಳ್ತಾರೆ. ಆ ಟೆಂಪ್ ಫೈಲ್ ಇದ್ರೆ ಡಿಲೀಟ್ ಮಾಡಕ್ಕೆ ಹೇಳ್ತಾರೆ. ಸೊ ಎಷ್ಟೋ ಸರಿ ಲ್ಯಾಪ್ಟಾಪ್ ಸ್ಲೋ ಆಗೈತಿ, PC ಸ್ಲೋ ಆಗೈತೆ ಅಂದ್ರೆ ರೀಸ್ಟಾರ್ಟ್ ಮಾಡಿ ನೋಡು ಅಂತೀವಿ. ಎದಕ್ಕಂದ್ರೆ ಈ ಥರ ಮೆಮೊರಿ ಲೀಕ್ಸ್ ಇರ್ತಾವ, ಅದೆಲ್ಲ ಕ್ಲಿಯರ್ ಆಗುತ್ತೆ, ಫ್ರೆಶ್ ಸ್ಟಾರ್ಟ್ ಆಗುತ್ತೆ. ಸೊ ಆಸ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಯು ಹ್ಯಾವ್ ಟು ಬಿ ಕಾಗ್ನಿಸೆಂಟ್ ಆಫ್ ದಿಸ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಮೆಮೊರಿ ಎಲ್ಲಿ ಅಲೋಕೇಟ್ ಆಗತೈತಿ, ಎಲ್ಲಿ ಫ್ರೀ ಆಗತೈತಿ. ಮೆಮೊರಿ ಲೀಕ್ ಕಂಡು ಹಿಡಿಯಕ್ಕೆ ಟೂಲ್ಸ್ ಅದಾವ. ನಾವೇನು ಮಾಡ್ತೀವಿ ಅಂದ್ರೆ ಒಂದು ಸಾಫ್ಟ್ವೇರ್ ಬರ್ದಿದ್ದನ್ನ ಅದನ್ನ 24 ತಾಸು ರನ್ ಮಾಡ್ತೀವಿ. ರನ್ ಮಾಡಿ ಈ ಥರ ಗ್ರಾಫ್ ಇದನ್ನ ಮಾಡ್ತೀವಿ, ಪರ್ಫಾರ್ಮೆನ್ಸ್ ಟೆಸ್ಟಿಂಗ್ ಅಂತಾರೆ ಇದಕ್ಕೆ. ಸೊ ಅಲ್ಲೇನಂದ್ರೆ ಅದನ್ನ ಫುಲ್ ಲೋಡ್, ಆ ಸರ್ವರ್ಗೆ ಫುಲ್ ಲೋಡ್ ಹಾಕೋದು, ಆಟೋಮೇಷನ್ ಯೂಸ್ ಮಾಡಿ ಲೋಡ್ ಹಾಕೋದು, ಅದನ್ನ 24 ತಾಸು ರನ್ ಮಾಡೋದು. 24 ತಾಸು ರನ್ ಮಾಡಿ ಪ್ರತಿ ಒಂದು ತಾಸಿಗೆ ಒಂದು ಹಿಂಗೆ ಮೆಮರಿ ಚೆಕ್ ಮಾಡೋದು, ಮೆಮೊರಿ ಎಷ್ಟೈತಿ ಅಂತ. ಅದೇನಾರ ಹಿಂಗೆ ಮೆಮೊರಿ ಹಿಂಗೆ ಏರ್ಕೋತ್ ಹೊಂಟಿತಂತ ತಿಕ್ಕೋರಿ, ಡೆಫಿನೆಟ್ಲಿ ಮೆಮೊರಿ ಲೀಕ್ ಐತೆ ಅಂದಂಗೆ ಅದ್ರಾಗ ಏನು ಡೌಟೇ ಇಲ್ಲ. ಅದೇ ಏನಾರ ಹಿಂಗಿತ್ತು ಗ್ರಾಫ್, ಹೆಂಗೆ ಮೆಮೊರಿ ಲೀಕ್ ಇಲ್ಲ ಅಂದ್ರೆ ಗ್ರಾಫ್ ಹೆಂಗಿರ್ತೈತೆ ಅನ್ನೋದು ಹೇಳ್ತೇನೆ. ಮೆಮೊರಿ ಲೀಕ್ ಇಲ್ಲ ಅಂದ್ರೆ ಗ್ರಾಫ್ ಹೆಂಗಿರುತ್ತಂದ್ರೆ ಈ ಥರ ಇರುತ್ತೆ. ದಿಸ್ ಇಸ್ ಮೆಮೊರಿ. ಓಕೆ, ಸೊ ಏನಾಗುತ್ತೆ, ಹಿಂಗೆ ಸ್ವಲ್ಪ ಮ್ಯಾಲೆ ಹೋಗುತ್ತಾ, ಗಾರ್ಬೇಜ್ ಕಲೆಕ್ಟರ್ ಆದ ತಕ್ಷಣ ಮತ್ತೆ ಕೆಳಗೆ ಬರುತ್ತೆ, ಮತ್ತೆ ಸ್ವಲ್ಪ ಮ್ಯಾಗ ಹೋಗುತ್ತಾ, ಮತ್ತೆ ಕೆಳಗೆ ಬರುತ್ತೆ, ಹಿಂಗಿರುತ್ತೆ. ಮೆಮೊರಿ ಲೀಕ್ ಇಲ್ಲ ಅಂದ್ರೆ ಗ್ರಾಫ್ ವಿಲ್ ಬಿ ಲೈಕ್ ದಿಸ್, ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ, ಕೆಳಗೆ ಆಗುತ್ತೆ, ಈ ಥರ. ಮೆಮೊರಿ ಲೀಕ್ ಇದ್ರೆ ಏನಾಗುತ್ತೆ, ಇಟ್ ವಿಲ್ ಜಸ್ಟ್ ಕೀಪ್ ಗೋಯಿಂಗ್ ಅಪ್. ಗಾರ್ಬೇಜ್ ಕಲೆಕ್ಟರ್ ಹ್ಯಾಂಡಲ್ ಬೈ OS ಅಥವಾ ಇದು ರನ್ ಟೈಮ್ ಜಾವಾ ರನ್ ಟೈಮ್, .NET ರನ್ ಟೈಮ್. Okay. ನಿಮ್ದು ಪ್ರೋಗ್ರಾಮ್ ರನ್ ಆಗುತ್ತಲ್ಲ, ಇಟ್ ಡಸಂಟ್ ಡೈರೆಕ್ಟ್ಲಿ ರನ್. ಸೊ ನೀವು ಅಂಡರ್ಲೈನ್ ಹಾರ್ಡ್ವೇರ್ ಇರುತ್ತಲ್ಲ, ಸೊ ಹಾರ್ಡ್ವೇರ್ ಮೇಲೆ ನಿಮ್ದು ಜಾವಾ ಅಥವಾ .NET ಅಥವಾ ಪೈಥಾನ್ದು ರನ್ ಟೈಮ್ ಇರುತ್ತೆ. ಈ ರನ್ ಟೈಮ್ ಮೇಲೆ ನಿಮ್ದು ಪ್ರಾಸೆಸ್, ನಿಮ್ದು ಅಪ್ಲಿಕೇಶನ್ ಇಲ್ಲಿ ರನ್ ಆಗುತ್ತೆ. ಸೊ ದಿಸ್ ರನ್ ಟೈಮ್ ಹ್ಯಾಸ್ ದ ಗಾರ್ಬೇಜ್ ಕಲೆಕ್ಟರ್. ಅಂದ್ರೆ ಬೈ ಡಿಫಾಲ್ಟ್ ನಿಮ್ಮ ಲ್ಯಾಪ್ಟಾಪ್ನಾಗ ಇದಿರಲ್ಲ, ನೀವು ಅದು ಜಾವಾ ಇನ್ಸ್ಟಾಲ್ ಮಾಡಿದಾಗ ದೆನ್ ಯು ಹ್ಯಾವ್ ದಟ್ ಜಾವಾ ರನ್ ಟೈಮ್ ಆನ್ ವಿಚ್ ವಿಲ್ ರನ್ ದ ಪ್ರೋಗ್ರಾಮ್. ಓಕೆ, ಅರ್ಥ ಆಯ್ತಾ? ಐ ಮೀನ್ ವಿ ಸ್ಟಾರ್ಟೆಡ್ ವಿತ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್, ವಿ ವೆಂಟ್ ಲಿಟಲ್ ಡೀಪ್ ಇನ್ ಟು ಮೆಮೊರಿ. ಬಟ್ ಆಬ್ಜೆಕ್ಟ್ ಅಂದ್ರೆ ಏನು, ಕ್ಲಾಸ್ ಅಂದ್ರೆ ಏನು, ಯಾಕೆ ಇದು ಬಂತು ವರ್ಲ್ಡ್ ಅಲ್ಲಿ, ವಾಟ್ ಈಸ್ ದ ರೀಸನ್ ಫಾರ್ ಇಟ್ಸ್ ಎಕ್ಸಿಸ್ಟೆನ್ಸ್, ದೀಸ್ ಆರ್ ದ ಕಾನ್ಸೆಪ್ಟ್ಸ್ ಐ ವಾಂಟ್ ಯು ಟು ರಿಮೆಂಬರ್.